ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರೈಸಿದ ಸಂಭ್ರಮ. ಜಿಗಣಿ ಪುರಸಭಾ ಸದಸ್ಯ ಜಿಗಣಿ ವಿನೋದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನುಡಿದಂತೆ ನಡೆದ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಮಾತನಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಜನರಿಗೆ ಪಂಚ ಗ್ಯಾರಂಟಿ ನೀಡಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ 3 ವರ್ಷ ಪೂರೈಸಿದೆ. ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಮಾಡಿದೆ. 3 ವರ್ಷ ಪೂರೈಸಿದ ಸರ್ಕಾರ ಮತ್ತೆರಡು ವರ್ಷವೂ ಯಶಸ್ವಿಯಾಗಿ ಮುನ್ನಡೆಯುತ್ತೆ. ಅಭಿವೃದ್ಧಿಗೆ ಒತ್ತು ನೀಡುವ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮುಂಬರುವ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ. ಆನೇಕಲ್ ಭಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸರ್ಕಾರ ಮುಂದಾಗಿದೆ. ಇದು ರಾಜ್ಯದಲ್ಲಿನೇ ಅತಿ ದೊಡ್ಡ ಸ್ಟೇಡಿಯಂ. ಇದಕ್ಕೆ ಅಂಬೇಡ್ಕರ್ ಅಂತ ಹೆಸರಿಡಬೇಕು. 3 ವರ್ಷ ಪೂರೈಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಗಣಿ ವಿನೋದ್ ಶುಭಾಶಯ ತಿಳಿಸಿದ್ದಾರೆ. ಆಪೋಸಿಟ್ ಸರ್ಕಾರಗಳೆಲ್ಲಾನು ಏನು ಕೀಟ್ಲೆ ಮಾಡಿದ್ವು, ಮತ್ತು ಈ ಸರ್ಕಾರ ನಡ್ಸೋಕ್ಕಾಗಲ್ಲ, ಮತ್ತು ಇವರು ಕೊಟ್ಟಿರೋ ಪ್ರಣಾಳಿಕೆ ನಡ್ಸೋಕ್ಕಾಗಲ್ಲ ಅಂತ ಏನು ಹೇಳಿದ್ರು, ಅದನ್ನು ಸಿದ್ದರಾಮಯ್ಯ ಆಗಲಿ ಮತ್ತು ಶಿವಕುಮಾರಣ್ಣ ಆಗಲಿ ತುಂಬ ಪ್ರೀತಿಯಿಂದ ಅದನ್ನು 3 ವರ್ಷ ಪೂರೈಸಿದ್ದಾರೆ. ಎಲ್ಲ ಅವರು ಕೊಟ್ಟಿದ್ದ ಪ್ರಣಾಳಿಕೆಗಳನ್ನ ಪ್ರತಿಯೊಂದನ್ನು ಸಿದ್ದರಾಮಣ್ಣ ಮತ್ತು ನಮ್ಮ ಶಿವಕುಮಾರಣ್ಣ ಕೊಟ್ಕೊಂಡ್ಬಂದಿದ್ದಾರೆ. ಮತ್ತು ಬೆಂಗಳೂರಿನ ಅಭಿವೃದ್ಧಿನೂ ಅಷ್ಟೇ, ಬೆಂಗಳೂರಿನ ಅಭಿವೃದ್ಧಿನ ತುಂಬ ದೊಡ್ಡ ಮಟ್ಟಕ್ಕೆ ನಮ್ಮ ಶಿವಕುಮಾರಣ್ಣ ಎತ್ಕೊಂಡು ಹೋಗ್ತಿದ್ದಾರೆ. 3 ವರ್ಷ ತುಂಬಿದ್ದು ನೆಕ್ಸ್ಟ್ ಇನ್ನು 2 ವರ್ಷಗಳ ಕಾಲ ಇದೆ. ಈ 2 ವರ್ಷಗಳ ಕಾಲ ಖಂಡಿತವಾಗಲೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಂಗಳೂರು ಅಭಿವೃದ್ಧಿ ಮತ್ತು ರಾಜ್ಯ ಅಭಿವೃದ್ಧಿಗೆ ತುಂಬ ಒತ್ತನ್ನು ಕೊಡುವಂಥ ನಾಯಕರು ಕೂಡ ಆಗಿದ್ದಾರೆ ಅವರು. ಈ 2 ವರ್ಷಗಳ ನಂತರ ಬರುವಂಥ ಈ ಎಲೆಕ್ಷನ್ನಲ್ಲಿ ಖಂಡಿತವಾಗಲೂ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರುವಂಥ ಮುನ್ಸೂಚನೆ ಎದ್ದು ಕಾಣ್ತಿದೆ. ಕಾರಣ ಏನಂದರೆ, ಈ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ತಗೊಂಡು ಆ ರಿಟರ್ನ್ ಕೊಡುತ್ತಿರೋದನ್ನು ತುಂಬ ದ್ರೋಹ ಮಾಡ್ತಿದೆ. ಆದ್ರೂ ಎಲ್ಲ ಅದರಲ್ಲೇ ಸರಿದಿದ್ದುಕೊಂಡು ಇರುವಂಥ ದುಡ್ಡಲ್ಲೇ ಎಲ್ಲ ರಾಜ್ಯನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ರಾಜ್ಯದ MLAಗಳಿಗೆ ಮತ್ತು ಸಚಿವರಿಗೆ ಹಂಚುತ್ತಾ ಎಷ್ಟಿದೆಯೋ ಅದರಲ್ಲಿ ಹಂಚುತ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಸರ್ ಜನಗಳಿಗೆ ಏನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಜನಗಳಿಗೆ ಫ್ರೀ ಬಸ್ ಆಗಲಿ, ಮತ್ತು ಮನೆ ಹೆಣ್ಣುಮಕ್ಳಿಗೆ 2,000 ಆಗಲಿ, ಇದೆಲ್ಲ ಕೊಟ್ಟಿದ್ದು ಎಷ್ಟು ಉಪಕಾರ ಆಗಿದೆ ಅಂದರೆ, ತುಂಬ ಜನ ಹೆಣ್ಣುಮಕ್ಕಳು ಇವತ್ತು ಆ 2,000 ರೂಪಾಯಿಲಿ ಅವರ ಜೀವನ ನಡೆಸ್ಕೊತಿದ್ದಾರೆ. ಮತ್ತು ಈ ಬಸ್ಸು ಫ್ರೀ ಕೊಟ್ಟಿರೋ ಹೆಣ್ಣುಮಕ್ಳಿಗೆ ಕೊಟ್ಟಿರೋದಕ್ಕೆ ತುಂಬ ದೇವಸ್ಥಾನಗಳಾಗಲಿ ಎಲ್ಲೋ ಹೋಗೋಂಥ ಒಂದು ಆಗ್ತಾನೆ ಇರಲಿಲ್ಲ ಹೆಣ್ಮಕ್ಳಿಗೆ ತುಂಬ. ಆದರೂ ಅದರಿಂದ ತುಂಬ ಉಪಕಾರ ಆಗಿದೆ. ಹೆಣ್ಮಕ್ಳು ಸದಾಕಾಲ ಕಾಂಗ್ರೆಸ್ಗೆ ನಿಲ್ತಾರೆ ಅನ್ನೋ ಒಂದು ಹೋಪ್ ನಮಗಿದೆ. ಸರ್, ಏನು ಈ ಆಪೋಸಿಟ್ ಸರ್ಕಾರಗಳಿದೆ ಅದು ಅಪಪ್ರಚಾರ ಮಾಡಿದ್ರೆ ಇದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ಕಾರಣ ಏನಂದರೆ, ಕಾಂಗ್ರೆಸ್ ಸರ್ಕಾರ ಜನಗಳ ಸರ್ಕಾರ, ಜನಗಳಿಗೋಸ್ಕರನೇ ಇರುವಂಥ ಸರ್ಕಾರ ಆಗಿದೆ. ಜನಗಳಿಗೆ ಅನುಕೂಲ ಮಾಡುವಂಥ ಸರ್ಕಾರ ಆದರೆ ಕಾಂಗ್ರೆಸ್ ಸರ್ಕಾರನೇ. ಹಾಗಾಗಿ ಆಪೋಸಿಟ್ ಸರ್ಕಾರಗಳು ಅಪಪ್ರಚಾರಗಳು ಏನು ಮಾಡ್ದಿರಾ, ಮತ್ತು ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋಂಥ ಅನುಕೂಲಗಳನ್ನು ಜನಗಳಿಗೆ ಮಿಸ್ಗೈಡ್ ಮಾಡಿ ಬೇರೆ ಥರದ್ದು ಎತ್ಕೊಂಡು ಹೋಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಬರುತ್ತೆ. ಈಗ ಅವರ ಒಂದು ಆಲೋಚನೆ ಏನಿತ್ತು ಅಂದರೆ, ರಾಜ್ಯನ ಒಳ್ಳೆ ಮಟ್ಟಕ್ಕೆ ಎತ್ಕೊಂಡು ಹೋಗುವಂಥದ್ದು. ಯಾರು ನಮ್ಮ ಸಿದ್ದರಾಮಣ್ಣ ಸಮಾನತೆಗೋಸ್ಕರ ಓಡಾಡಿದ್ರೆ, ಇಂಪ್ರೂವ್ಮೆಂಟ್ಗೋಸ್ಕರ ಶಿವಕುಮಾರಣ್ಣ ಓಡಾಡ್ತಾರೆ. ಅವರ ಒಂದು ಹೆಜ್ಜೆ ಏನಂದರೆ, ರಾಜ್ಯಕ್ಕೆ ಏನಾದರೂ ಅವ್ರ ಕಡೆಯಿಂದ ಕೊಡುಗೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾನು CM ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟು ಹೋಗ್ಬೇಕು ಅಂತ ತುಂಬ ದೊಡ್ಡ ಮಟ್ಟಕ್ಕೆ ಹೆಜ್ಜೆ ಇಟ್ಟಿರುವಂಥ ಶಿವಕುಮಾರಣ್ಣ ಆಗಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ CM ಪಟ್ಟ ಕೊಟ್ಟರು ನಮ್ಗೆ ತುಂಬ ಖುಷಿ ಆಗುತ್ತೆ. ಅವ್ರು ಕೊಡಲೇಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಶಕ್ತಿ ತುಂಬಿದ್ದು ನಮ್ಮ ಶಿವಕುಮಾರಣ್ಣ. ಅವ್ರಿಗೂ CM ಪಟ್ಟ ಕೊಟ್ಟರೆ, ಸಿದ್ದರಾಮಯ್ಯ ಅವರು ತುಂಬ ದೊಡ್ಡ ಮನಸ್ಸು ಮಾಡಿ CM ಪಟ್ಟ ಕೊಟ್ಟರೆ ನಾವು ತುಂಬ ಖುಷಿ ಪಡ್ತೀವಿ. ಸರ್, ಏನು ಅಂದರೆ, ಏನು ಕೀಟ್ಲೆ ಮಾಡಿದ್ರು, ಏನು ಈ ಪ್ರಣಾಳಿಕೆಗಳು ಯಾವುದನ್ನು ಮುಂದುವರ್ಸೋಕ್ಕಾಗಲ್ಲ ಅಂತ, ಅದರಲ್ಲೇ ಅತಿ ಹೆಚ್ಚು ದುಡ್ಡು ಹೋಗ್ತಾ ಇದೆ. ಖಂಡಿತವಾಗ್ಲೂ ಮುಂದಿನ ಒಂದು 5 ವರ್ಷಗಳ ಕಾಲ ಕಾಂಗ್ರೆಸ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವೂ ಕಾಂಗ್ರೆಸ್ಗೆ ಕೊಟ್ಟರೆ ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟಕ್ಕೆ ನಮ್ಮ ರಾಜ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಕಾರಣ ಏನಂದರೆ, ನಮ್ಮಲ್ಲಿ ಆ್ಯಕ್ಚುಲಿ ನಾವು 2ನೇ ರಾಜ್ಯ, ಏನು ಟ್ಯಾಕ್ಸಲ್ಲಿ ನಾವು 2ನೇ ರಾಜ್ಯ, ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರೋದ್ರಲ್ಲಿ 2ನೇ ರಾಜ್ಯ ನಾವು. ನಮ್ಮ ರಾಜ್ಯದಿಂದ ಹೋಗ್ತಾ ಇರೋ ತೆರಿಗೆ ರಿಟರ್ನ್ ನಮಗೆ ಕೆಲಸ ಕಾರ್ಯಗಳಿಗೆ ಅಂತ ನಮಗೆ ರಿಟರ್ನ್ ಮಾಡಿದ್ರೆ ಖಂಡಿತವಾಗಲೂ ತುಂಬ ದೊಡ್ಡ ಮಟ್ಟಕ್ಕೆ ನಮ್ಮ ರಾಜ್ಯನ ತಗೊಂಡೋಗ್ಬೋದು. ಆ ಹೆಜ್ಜೆ ಆಲೋಚನೆಗಳಲ್ಲೇ ನಮ್ಮ ಶಿವಕುಮಾರಣ್ಣ ಆಗಲಿ ಸಿದ್ದರಾಮಯ್ಯ ಇದ್ದಾರೆ. ಆದರೆ ಅವರನ್ನು
ರಾಜ್ಯದಲ್ಲಿ ಅವರ ಸರ್ಕಾರ ನಡೆಸಬಾರ್ದು, ನಮ್ಮ ಸರ್ಕಾರ ನಡೆಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಪಿತೂರುಗಳು ಮಾಡ್ತಿದ್ದಾರೆ. ಆದರೂ ತುಂಬ ದೊಡ್ಡ ಮಟ್ಟಕ್ಕೆ ಸಿದ್ದರಾಮಣ್ಣ ಆಗಲಿ ಮತ್ತು ಶಿವಕುಮಾರಣ್ಣ ಆಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಸಚಿವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಈ ಡಿಜಿಟಲ್ ಈ ಖಾತೆ ಆಗಿರ್ಬೋದು, ಮತ್ತು ಎಲ್ಲೋ ಒಂದು ಕಡೆ ಇವತ್ತು ಮೊದಲಿನ ದಿನಗಳಲ್ಲಿ ನಮ್ಮ ರಿಜಿಸ್ಟರ್ ಆಫೀಸ್ಗಳಿಗೆ ಹೋದರೆ, ಸಬ್ ರಿಜಿಸ್ಟರ್ಗಳಿಗೆ ಹೋದರೆ ತುಂಬ ದೊಡ್ಡ ಮಟ್ಟಕ್ಕೆ ಕಷ್ಟಗಳಿತ್ತು. ಇವಾಗೆಲ್ಲ ತುಂಬ ಆನ್ಲೈನಲ್ಲಿ ಆ್ಯಕ್ಚುಲಿ ಎಲ್ಲ ಫೀಡ್ ಮಾಡಿಬಿಟ್ಟು ಹೋಗಿ ಸ್ಲಾಟ್ ಕೊಡ್ತಾರೆ. 10 ನಿಮಿಷದ 5 ನಿಮಿಷದಲ್ಲಿ ನಾವು ರಿಜಿಸ್ಟರ್ ಮುಗಿಸ್ಕೊಬರ್ಬೋದು. ತುಂಬ ದೊಡ್ಡ ಮಟ್ಟಕ್ಕೆ ರಾಜ್ಯನ ತೊಗೊಂಡು ಹೋಗ್ತಿದ್ದಾರೆ, ಡಿಜಿಟಲ್ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ. ಅದು ಜನಗಳು ತುಂಬ ಅನುಕೂಲ ಆಗ್ತಿದೆ. ಆದರೆ ಜನಗಳಲ್ಲಿ ತುಂಬ ಗುಂಗು ಏನಂದರೆ ಕಾಂಗ್ರೆಸ್ ಸರ್ಕಾರ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಜನಗಳಿಗೋಸ್ಕರ ತುಂಬ ದುಡಿತಿದೆ. ಆ ಜನಗಳಲ್ಲಿ ಆ ಶಕ್ತಿ, ಆ್ಯಕ್ಚುಲಿ ಆ ಮನೋಭಾವ ಇರಲಿ, ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಸರ್, ಆ್ಯಕ್ಚುಲಿ ಕ್ರೀಡಾಂಗಣ ಆಗ್ತಾ ಇರೋದು ತುಂಬ ಖುಷಿ ತಂದುಕೊಟ್ಟಿದೆ. ಯಾಕಂದರೆ ನಮ್ಮ ಆನೇಕಲ್ ಭಾಗದಲ್ಲಿ ಒಂದು ಕ್ರೀಡಾಂಗಣ ತುಂಬ ದೊಡ್ಡ ಮಟ್ಟಿಗೆ ಕ್ರೀಡಾಂಗಣ ಆಗ್ತಾ ಇರೋದು ತುಂಬ ದೊಡ್ಡ ಖುಷಿ ಕೊಟ್ಟಿದೆ. ಮತ್ತು ಅದ್ರ ಜೊತೆಯಲ್ಲಿ ಕ್ರೀಡಾಂಗಣಕ್ಕೆ ಆಗ್ತಾ ಇರೋ ಜೊತೆಯಲ್ಲಿ ಮೆಟ್ರೋ ಕೂಡ ಆ್ಯಕ್ಚುಲಿ ಕೊಡ್ತೀವಿ ಅಂತ ಶಿವಕುಮಾರಣ್ಣ ಹೇಳಿದ್ದಾರೆ ಆನೇಕಲ್ ಭಾಗಕ್ಕೆ. ಪ್ಲಸ್ ಕ್ರೀಡಾಂಗಣ ಅಂದರೆ ಸೂರ್ಯ ಸಿಟಿ ಅಂತ 4 ಇದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ದೊಡ್ಡ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಕ್ರೀಡಾಂಗಣ ಎಷ್ಟು ಸುತ್ತಮುತ್ತಲ ಊರಿಗೆ ಮತ್ತು ಆನೇಕಲ್ ತಾಲೂಕಿಗೆ ಎಷ್ಟು ಒಳ್ಳೇದಂದರೆ, ಜನ ತುಂಬ ದೊಡ್ಡ ಮಟ್ಟಕ್ಕೆ ಕೈಗಾರಿಕೆ ಕೆಲಸಗಳು ಹೆಚ್ಚಾಗುತ್ತವೆ. ಮತ್ತು ಅದಾದಮೇಲೆ ಉದ್ಯಮಿಗಳು ಹೆಚ್ಚಾಗ್ತವೆ. ಪ್ಲಸ್ಸು ಬಿಸ್ನೆಸ್ ಮ್ಯಾನ್ಗಳಿಗೂ ಅಷ್ಟೇ ಸುತ್ತಮುತ್ತ ತುಂಬ ದೊಡ್ಡ ಮಟ್ಟಕ್ಕೆ ಲೋಕಲ್ ಬೆಳೀತವೆ ಅನ್ನೋ ಒಂದು ಭರವಸೆ ನಮಗಿದೆ. ಮತ್ತು ಆ ಕ್ರೀಡಾಂಗಣಕ್ಕೆ ನಮ್ಮ ತುಂಬ ಜನಗಳದ ಆನೇಕಲ್ ತಾಲೂಕು ತುಂಬ ಜನಗಳ ಮನವಿ ಏನಂದರೆ, ಖಂಡಿತವಾಗ್ಲೂ ಕ್ರೀಡಾಂಗಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕ್ರೀಡಾಂಗಣ ಅಂತ ಹೆಸರಿಡಬೇಕು ಅಂತ ತುಂಬ ಜನ ನಾವು CMಗೆ DCM ಅವ್ರಿಗೆ ಎಲ್ಲರಿಗೂ ಪತ್ರ ಕೊಟ್ಟಿದ್ದೀವಿ. ಅದು ಆದರೆ ಅದ್ರ ಜೊತೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಕ್ರೀಡಾಂಗಣಕ್ಕೆ ಇಟ್ಟ ತುಂಬ ದೊಡ್ಡ ಮಟ್ಟಿಗೆ ಖುಷಿ ಪಡ್ತೀವಿ ಆನೇಕಲ್ ಭಾಗದವರು.